ಅತ್ತೆ ಚೆನ್ನಾಗಿದಾವಲ್ವೇನತ್ತೆ ಬಟ್ಟೆಗಳು ಮತ್ತು ಬೆಡ್ಶೀಟ್ಗಳು ಚಪ್ಪಲಿ ಎಲ್ಲಾನು? ಹೌದಮ್ಮ, ಚೆನ್ನಾಗಿರೋವೆ ತಂದಿದ್ದೀರಾ. ಅವರು ಏನೇನು ತಗೊಂಡ್ರು? ಅವರು ಬಟ್ಟೆಗಳು ಮತ್ತು ಬೆಡ್ಶೀಟ್ಗಳು ತಗೊಂಡ್ರು ಅತ್ತೆ. ಹೌದಾ? ಹ್ಞೂ. ಕೆಲಸ ಎಲ್ಲ ಮುಗಿಸ್ಕೊಂಡು ದಿನಕ್ಕೊಂದು ಸಲನಾದರೂ ನಿಮ್ಮ ಮನೆ ಹತ್ರ ಬಂದ್ರೇನೆ ನೋಡು ನಮಗೆ ಸಮಾಧಾನ. ಬಾರಮ್ಮಲ್ಲತ್ತಮ್ಮ, ಬಾ. ಇವಾಗೇನು ಯಾರು ಬೇಡ ಅಂದರು? ಬಂದೋಗೋ ದಿನಾನು. ಸರಿ ಅಜ್ಜಿ, ಬಾರೆ ಕುತ್ಕೋ ಬಾ. ಏನಮ್ಮ, ಕೆಲಸ ಎಲ್ಲ ಆಯ್ತೇನು? ಆಯಿತು ಅಜ್ಜಿ, ಅದಕ್ಕೆ ಬಂದೆ. ಬಾರೆ ಮಂಜಮ್ಮ, ಬಾ ಕುತ್ಕೋ. ನಿಮ್ಮ ಮನೆ ಹತ್ರನೇ ಅಜ್ಜಿ ಬಂದಿದ್ದು ನಾನು. ಹೌದೇನು? ಬಾ. ಏನಮ್ಮ, ಎಲ್ಲ ತಂದ್ರೇನು? ಹೌದು ಅಜ್ಜಿ, ತಂದಿದ್ದು ಆಯಿತು, ಬಯಸ್ಕೊಂಡಿದ್ದು ಆಯಿತು ನಮ್ಮ ಅತ್ತೆ ಹತ್ರ. ಯಾಕಮ್ಮ, ಏನಾಯ್ತು? ಅಯ್ಯೋ ನಮ್ಮ ಅತ್ತೆ ಒಂದೇ ಸುಮ್ಮನೆ ವಟ 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 ಅಂತಿದ್ದಾರೆ. ಬರೀ ಬಟ್ಟೆಗಳು ತಗೊಳ್ಳೋದು ಅಂತ. ಬರೀ ಬಟ್ಟೆ ತಗೊಳ್ಳೋಕ್ಕೆ ದುಡ್ಡು ವೇಸ್ಟ್ ಮಾಡ್ತಾರೆ. ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಇವ್ರು ದುಡಿತಾರೆ, ಇವ್ರು ತಗೊತಾರೆ, ಸ್ವಲ್ಪನೂ ಮಿಕ್ಕಿಸ್ಕೊಳ್ಳೋದಿಲ್ಲ. ನಾವು ಅವಾಗ ನಮ್ಮ ಕಾಲದಲ್ಲಿ ಬರೀ ಜಮೀನು ಕೊಂಡ್ಕೊತಿದ್ವಿ, ಬಂಗಾರ ಕೊಂಡ್ಕೊತಿದ್ವಿ. ಇವಾಗ ಬರೀ ಬಟ್ಟೆಗಳನ್ನ ಕೊಂಡ್ಕೋತಾರೆ, ಬರೀ ಬಟ್ಟೆಗಳಿಗೆ ದುಡ್ಡು ವೇಸ್ಟ್ ಮಾಡ್ತಾರೆ ಅಂತ ಒಂದೇ ಸಮನೆ ಒದ್ರಿದ್ದು ಅನ್ಬೇಡ. ಅಯ್ಯೋ, ಬಟ್ಟೆಗಳು ಬೇಡವಂತ ಹಾಕೊಳ್ಳೋಕ್ಕೆ? ಆ ಕಾಲ ಹೋಯ್ತು ಕಣಮ್ಮ. ಇವಾಗ ಬಟ್ಟೆಗಳು ಇರಬೇಕು, 4 ಜನಕ್ಕೆ ತಕ್ಕನಂತೆ ನಾವು ಇರಬಾರ್ದಾ? ಇವಾಗ ಜಮೀನು ಬಂಗಾರ ಕೊಂಡ್ಕೊಳಕ್ಕಾಗೋದಿಲ್ಲ ಕಣಮ್ಮ. ಅದಕ್ಕೆ ಎಲ್ಲರೂ ಬಟ್ಟೆಗಳನ್ನ ಕೊಂಡ್ಕೋತಾರೆ ಅಷ್ಟೇ. ನೋಡಜ್ಜಿ, ಬಂದಾಗಿಂದ ಒಂದೇ ಸಮನೆ ನಮ್ಮತ್ತೆ ರಾಮಾಯಣ ಮಾಡಿದ್ರು ನೋಡು. ಅಯ್ಯೋ, ನಮ್ಮತ್ತೆನೂ ಅಷ್ಟೇ ಕಣಮ್ಮ. ಏನು ಅಷ್ಟೊಂದು ಬಟ್ಟೆ ಇದ್ದಾವೆ, ಬೀರು ತುಂಬ ಇದ್ದಾವೆ, ಅಲ್ಲಿದ್ದಾವೆ ಇಲ್ಲಿದ್ದಾವೆ, ಅವೆಲ್ಲ ಸಾಕಾಗಲ್ವಾ? ಬರೀ ಬಟ್ಟೆಗಳು ತಗೊಳ್ಳೋದು ಅಂತ ಒಂದೇ ಸಮನೆ ಒದರ್ತಿದ್ದಾರೆ ಅನ್ಬೇಡ. ಅವ್ರ ಮಗಳಾದರೆ ಎಷ್ಟೊಂದು ಕೊಡಿಸ್ಕೊಂತಿರ್ತಾರೆ, ಬಂದಾಗೆಲ್ಲ ಕೊಡಿಸ್ಕೊಂಡು ಹೋಗ್ತಿರ್ತಾರೆ, ಹೊಸ ಡಿಸೈನ್ ಎಲ್ಲ ಕೊಡಿಸ್ಕೊಂಡು ಹೋಗ್ತಿರ್ತಾರೆ. ನನ್ನ ಮಕ್ಳಿಗೆ ತಂದರೆ ಮಾತ್ರ ಹೆಂಗೆ ಆಡ್ತಾರೋ. ಅವ್ರ ಮಗಳಿಗೆ ಮತ್ತು ಅವ್ರ ಮಕ್ಕಳಿಗೆ ಎಷ್ಟೊಂದು ಕೊಡಿಸ್ತಿರ್ತಾರೋ, ಹೊಸ ಡಿಸೈನ್ ಎಲ್ಲ ಕೊಡಿಸ್ತಿರ್ತಾರೆ. ಟ್ರೆಂಡಿಂಗಲ್ಲೈತೆ ಅಂತ ತಗೊಂತಿರ್ತಾರೆ. ಆವಾಗ ಏನು ಅನ್ನೋದಿಲ್ಲ ನಮ್ಮತ್ತೆ. ಇವಾಗ ನನಗೂ ಮತ್ತು ನನ್ನ ಮಕ್ಕಳಿಗೆ ತಗೊಂಡ್ರೆ ಮಾತ್ರ ಹೆಂಗೆ ಆಡ್ತಿರ್ತಾರೋ. ನಾವು ದುಡಿಯೋದಕ್ಕೆ ಸರಿ ಹೋಯ್ತು ಗುಂಡಜ್ಜಿ, ನಮ್ಮ ದುಡ್ಡಲ್ಲಿ ನಾವು ತಗೊತೀವಿ. ಇಲ್ಲಾಂದರೆ ಅವರಾಗಿದ್ರೆ ಏನೂ ಕೊಡಿಸ್ತಿರ್ಲಿಲ್ಲ ನೋಡು, ನನಗೂ ನನ್ನ ಮಕ್ಳಿಗೂ. ಹೌದು ಕಣಮ್ಮ, ಹಂಗೆ. ನಿಮ್ಮತ್ತೆನೇ ಬೆಸ್ಟು ಅಕ್ಕ, ಏನೂ ಅನ್ನಲ್ಲ ನೋಡು. ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೀರಾ ನೀವಿಬ್ರು. ನಮ್ಮತ್ತೆನೂ ಐತೆ, ನನ್ನ ಹತ್ರ ಸರಿಯಾಗಿ ಮಾತಾಡೋದೇ ಇಲ್ಲ. ನಮ್ಮತ್ತೆನೂ ಅಷ್ಟೇ, ಊರಲ್ಲೆಲ್ಲರಿಗೂ ಬುದ್ಧಿ ಹೇಳ್ತಿರ್ತಾರೆ, ಊರವ್ರನ್ನೆಲ್ಲರನ್ನೂ ಮಾತಾಡಿಸ್ತಿರ್ತಾರೆ. ಆದರೆ ನನ್ನನ್ನು ಮಾತಾಡ್ಸಕ್ಕೆ ಮಾತ್ರ ಅವ್ರಿಗೆ ಬಾಯೇ ಬರೋದಿಲ್ಲ. ಹೋಗ್ಲಿ ಬಿಡ್ರಮ್ಮ, ಒಬ್ಬೊಬ್ರು ಒಂದೊಂಥರ, ಒಬ್ಬೊಬ್ಬರು ಇದು ಒಂದೊಂಥರ. ಏನೂ ಮಾಡೋಕ್ಕಾಗಲ್ಲ, ನಾವು ಅವ್ರನ್ನ ಚೇಂಜ್ ಮಾಡೋಕ್ಕೂ ಆಗಲ್ಲ. ಹೌದು ಕಣ್ರಮ್ಮ, ಈ ವಿಷಯದಲ್ಲಿ ಮಾತ್ರ ನಮ್ಮತ್ತೆ ತುಂಬ ಒಳ್ಳೆಯವರು. ನಾನು ಪುಣ್ಯ ಮಾಡಿದ್ದೆ. ಅತ್ತೆ ಸಿಕ್ಕಿದ್ರೆ ಇಂಥ ಅತ್ತೆ ಸಿಗಬೇಕು ನೋಡು. ಹೌದು ಲತಾ, ಸರಿಯಾಗಿ ಹೇಳಿದೆ ನೋಡು. ಅಲ್ಲಜ್ಜಿ, ನಾವಿವಾಗ ಜಮೀನು ಮತ್ತು ಬಂಗಾರ ಕೊಂಡ್ಕೊಳಕ್ಕಾಗ್ತದ? ಎಷ್ಟು ರೇಟ್ ಆಗಿಬಿಟ್ಟೈತೆ. ನಮಗೆ ಬರೋ ಸಂಬಳದಲ್ಲಿ ಬಟ್ಟೆಗಳು ತಗೊಳ್ಳೋದು, ಓದಿಸೋದಕ್ಕೂ ಮತ್ತು ತಿನ್ನೋದಕ್ಕೂ ಇಷ್ಟಕ್ಕೆ ಸರಿ ಹೋಗುತ್ತೆ. ಇವಾಗೇನು ನಮಗೆ ಲಕ್ಷ ಬರ್ತಿದೆಯಾ ಜಮೀನು ಮತ್ತು ಬಂಗಾರ ಕೊಂಡ್ಕೊಳ್ಳೋಕ್ಕೆ? ಸದ್ಯಕ್ಕೆ ಜೀವನ ನಡೆದ್ರೆ ಸಾಕು ಅನ್ನಿಸ್ಬಿಟ್ಟೈತೆ. ನಮ್ಮತ್ತೆಗೆ ಜಮೀನು ಮತ್ತು ಬಂಗಾರ ಕೊಂಡ್ಕೋಬೇಕಂತೆ. ಅವ್ರೇನಾದರೂ ಕೂಡಿಟ್ಟಿದ್ರೆ ತಗೊಳಕ್ಕೆ ಹೇಳು ಅಷ್ಟೇ. ಇನ್ನು ಹಂಗೆ ಮಾತಾಡಬೇಕಾಗುತ್ತೆ ಅಜ್ಜಿ. ಹಂಗೇನಾದರೂ ಕೇಳಿದ್ರೆ ಇನ್ನಷ್ಟೇ, ಅದು ಖರ್ಚು ಮಾಡಿದ್ವಿ, ಇದು ಖರ್ಚು ಮಾಡಿದ್ವಿ, ಮದುವೆಗಾಯ್ತು, ಅದಕ್ಕಾಯ್ತು ಇದಕ್ಕಾಯ್ತು ಅಂತಿರ್ತಾರೆ ಅಷ್ಟೇ. ಇನ್ನು ಅವ್ರು ಮಾತ್ರ ಏನು ಕೂಡಿಟ್ಟಿಲ್ಲ, ನಾವು ಮಾತ್ರ ಕೂಡಿಡ್ಬೇಕಂತೆ. ಹೊಟ್ಟೆಗೆ ತಿನ್ನದಂಗೆ ಮತ್ತೆ ಬಟ್ಟೆಗಳನ್ನ ಹಾಕೊಳ್ದಂಗೆ ಕೂಡಿಡೋದಕ್ಕಾಗುತ್ತಾ? ಏನು ಮಾತು ಅಂತ ಆಡ್ತಾರೋ. ಹೋಗ್ಲಿ ಬಿಡಮ್ಮ, ಬೇಜಾರು ಮಾಡ್ಕೋಬೇಡ. ಒಂದು ರೌಂಡು ನಮ್ಮ ಅತ್ತೆ ಬೈದಿದ್ದಾಯ್ತು, ಇನ್ನು ನನ್ನ ಗಂಡ ಬಂದು ಏನೇನಂತಾರೋ. ಅವರೂ ಅಮ್ಮನ ತಕ್ಕನಂಗೆ, ಅಮ್ಮ ಆಡ್ದಂಗೆ ಆಡ್ತಿರ್ತಾರೆ. ಸ್ವಲ್ಪ ದಿನ ಬಿಡಮ್ಮ, ಮಕ್ಕಳು ದೊಡ್ಡವರಾದರೆ ಅವ್ರಿಗೆ ಬುದ್ಧಿ ಬರುತ್ತೆ. ಏನು ಬುದ್ಧಿನೋ ಏನೋ ಅಜ್ಜಿ, ಇಷ್ಟು ವರ್ಷ ಆಯಿತು ನೋಡು ಮದುವೆ ಆಗಿ. ಮಕ್ಕಳು ಸಹ ಏನು ಆವಾಗಲೇ ಸ್ವಲ್ಪ ದೊಡ್ಡವರಾಗಿದ್ದಾರೆ, ಇನ್ನೂ ಬುದ್ಧಿ ಬಂದಿಲ್ಲ. ಹೇಳಮ್ಮ ನೀನು ನಿಮ್ಮ ಮನೆಯವ್ರಿಗೆ, ನಿನ್ನ ಯಜಮಾನ್ರಿಗೆ ಹೇಳ್ತಾ ಇರೋ ಅವಾಗವಾಗ. ಅಯ್ಯೋ, ಹೇಳ್ತಿರ್ತೀನಿ ಅಜ್ಜಿ, ಆದರೂ ಅವರು ಅಮ್ಮನ ಮತ್ತೆ ಕೇಳ್ತಿರ್ತಾರೆ. ಮನೆಯವರು ಕುಡಿಯೋದಕ್ಕೆ ಅಂತಾನೆ ಎಷ್ಟೊಂದು ಖರ್ಚು ಮಾಡ್ತಿರ್ತಾರೆ, ಅದು ವೇಸ್ಟ್ ಖರ್ಚಲ್ವಾ? ನಾವು ಬಟ್ಟೆಗಳು ತಗೊಳ್ಳೋದು ಮಾತ್ರ ವೇಸ್ಟ್ ಖರ್ಚಂತೆ. ಹೋಗ್ಲಿ ಬಿಡ್ರಮ್ಮ, ಬೇಜಾರು ಮಾಡ್ಕೋಬೇಡಿ. ಅವ್ರು ಏನಾದರೂ ಮಾತಾಡ್ಕೊಳ್ಳಿ, ನೀವು ಸುಮ್ಮನೆ ಇರ್ರಿ ಅಷ್ಟೇ. ಅಷ್ಟೇ ಅಜ್ಜಿ, ಇನ್ನು ಹಂಗೆ ಮಾಡಬೇಕು. ಹೌದು ಕಣಜ್ಜಿ, ಸುಮ್ಮನಿದ್ರೆ ಆಯಿತು. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಧನ್ಯವಾದಗಳು.